ಪರಿಚಯ ಇಲ್ದಿರೋ ಯಾರ್ಯಾರ್ದು ಲವ್ ಮ್ಯಾಟ್ರಿಗೆ ಹೆಲ್ಪ್ ಮಾಡ್ತೀಯಾ? ನನ್ನ ಫ್ರೆಂಡ್ ಲವ್ಗೂ ಹೆಲ್ಪ್ ಮಾಡೋ. ಹೆಲ್ಪ್ ಮಾಡೋಣ ಬಿಡು. ಅಣ್ಣ, ಇವ್ಳು ಲಕ್ಷ್ಮಿ, ರಾಧಾ, ಶ್ವೇತಾ, ಗೌ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ಅವ್ರನ್ನ ಬಿಟ್ಟು ನಾನಿನ್ ಯಾರನ್ನೂ ಮದ್ವೆ ಆಗಲ್ಲ. ಅವ್ರ ಹತ್ರ ನಾನು ಸುಳ್ಳು ಹೇಳಿದ್ದೀನಿ. ಅವ್ರ ಮುಂದೆ ನಾನು ದೊಡ್ಡ ಡ್ರಾಮಾ ಮಾಡಿದ್ದೀನಿ, ನಿಜ. ಆದ್ರೆ ಅವ್ರು ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೋ ಅನ್ನೋ ಭಯದಿಂದ ಆತರ ಮಾಡಿದ್ದು ಅಷ್ಟೇ. ನಾಳೆ ಹುಟ್ಟೋ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಹೇಳ್ತೀನಿ ಅವ್ರು ನನ್ ಹಿಂದೆ ಬಂದಿಲ್ಲ, ನಾನ್ ಅವ್ರ ಹಿಂದೆ ಬಿದ್ದು ಲವ್ ಮಾಡಿದ್ದು ಅಂತ. ದಿನ ಅವ್ರಿಗೆ ನಾನು ಪ್ರಪೋಸ್ ಮಾಡ್ತೀನಿ, ಅವ್ರನ್ನ ಪುಟ್ಟ ಮಗು ತರ ನೋಡ್ಕೋತೀನಿ. ಹಲೋ, ಸಾಕು. ಫಸ್ಟ್ ಆ ಹುಡ್ಗನ್ ಡೀಟೇಲ್ಸ್ ಕೊಡಿ. ನಾನಿಲ್ಲಿ ಮಾತಾಡ್ತಿದ್ದೀನಿ ತಾನೆ, ನಿಂದೇನೆ ಇಲ್ಲಿ? ಆಲ್ರೆಡಿ ಕನೆಕ್ಟ್ ಆಗಿದೆ. ಅಣ್ಣ, ಅವ್ನ್ ತುಂಬಾ ಕೆಟ್ಟವನ್ರಿ. ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅವ್ನ್ ನಿಮ್ಮಷ್ಟು ಓದಿಲ್ರಿ. ನಾನ್ ಓದಿದೀನಿ ತಾನೆ. ಅವನೊಬ್ಬ ವೇಸ್ಟ್ ಫೆಲೋ, ಅನ್ಎಂಪ್ಲಾಯ್ಡ್. ನಾನ್ ದುಡಿದ್ ಸಾಕ್ತೀನಿ. ಇದ್ರ ಮೇಲೆ ಏನು ಮಾಡಕ್ಕಾಗಲ್ಲ ಶಿವ. ಅಣ್ಣ ಹೇಳ್ತಿದ್ದಂತಾನೆ ಅವ್ನ್ ಬೇಡ ಅಂತ. ಅರ್ಥ ಆಗಲ್ವಾ ನಿನ್ಗೆ? ನಿನ್ ತಲೆ. ನಾನ್ ಲವ್ ಮಾಡ್ತಿರೋದ್ ಬೇರೆ ಯಾರನ್ನೂ ಅಲ್ಲ. ಇವ್ರನ್ನೇ. ಇಷ್ಟು ಬೇಗ ನನ್ನ ಆಸೆ ನೆರವೇರಿಸ್ಬಿಟ್ಯಾ? ನೋ ನೋ ನೋ, ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಲ್ಲ. ಸಾವಿರಾರು ಜನರು ಕೆಲಸ ಕೊಟ್ಟಿರೋ ಕಾರ್ಪೊರೇಟ್ ಕಂಪನಿ ಓನರ್ ಒಬ್ಬ ಅನ್ಎಂಪ್ಲಾಯ್ಡ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಜನ ಆಡ್ಕೊಂಡು ನಗಲ್ವಾ? ಇನ್ನು ದುಡಿಮೆನೆ ಶುರು ಮಾಡದೇ ಇರೋನು ನಾಳೆ ಹೆಂಡತಿನ ಹೇಗ್ ನೋಡ್ಕೋತಾನೆ, ಮಕ್ಕಳನ್ನ ಹೆಂಗ್ ಸಾಕ್ತಾನೆ? ಕರೆಕ್ಟ್ ಕರೆಕ್ಟ್. ಏನ್ ಕರೆಕ್ಟ್? ಮದ್ವೆ ಮುಂಚೆ ತಾವೇನ್ ಮಾಡ್ತಿದ್ರಿ? ಅನ್ಎಂಪ್ಲಾಯ್ಡ್. ನಮ್ಮಿಬ್ರು ಲವ್ ಸ್ಟೋರಿ ಅದು ಬೇರೆ ಬಿಡು. ಅದ್ ಹೇಗ್ರಿ ಬೇರೆ ಆಗತ್ತೆ? ಅವ್ರ ಪ್ರೀತಿ ಮೇಲೆ ಅವ್ರಿಗೆ ನಂಬಿಕೆ ಇದ್ರೆ ಅವ್ರ ಬದುಕ್ನ ಅವರೇ ಕಟ್ಕೋತಾರೆ. ಹೌದು ಭಾವ, ಅವನನ್ನ ಬಿಟ್ಟು ಬೇರೆ ಯಾರ ಜೊತೆ ಮದುವೆ ಮಾಡ್ಕೊಟ್ರು ಇವಳು ಖುಷಿಯಾಗಿರ್ತಾಳೆ ಅನ್ನೋ ನಂಬಿಕೆ ನನಗೂ ಇಲ್ಲ. ನನಗೂ ಹಾಗೆ ಅನ್ಸ್ತಿದೆ ರೀ. ನಮ್ ಪ್ರೀತಿನ ನಮ್ಮ ಮನೆಯವ್ರು ಯಾರೂ ಸಪೋರ್ಟ್ ಮಾಡ್ಲಿಲ್ಲ. ನಾನ್ ತಾಯಾಗಿ ನನ್ ಮಗಳು ಪ್ರೀತಿನ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸ್ತಿದೆ. ಪ್ಲೀಸ್ ಒಪ್ಕೊಳ್ರಿ. ಮಕ್ಕಳ ಖುಷಿ ಮುಂದೆ ಯಾವ ಆಸ್ತಿ, ಯಾವ ಐಶ್ವರ್ಯ ಎಲ್ಲ ಚಿಕ್ಕದೇ ಶಶಿ. ಮೆಜಾರಿಟಿ ವೋಟ್ ಎಲ್ಲ ನಿಮ್ ಕಡೆನೇ ಇದೆಯಲ್ಲ. ನೀನೇನು ವರಿ ಮಾಡ್ಕೋಬೇಡ. ಹೇ, ಹಾಯ್. ಹಾಯ್. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಹೇಳು. ಇವಳು ಗೌರಿ, ಹಾಯ್. ರಾಧಾ, ಐಶ್ವರ್ಯ, ಹಾಯ್. ಇವಳ್ದು ಲವ್ ಮ್ಯಾಟರು. ನಿಮ್ಮ ಅಣ್ಣನ ಹತ್ರ ನೀನ್ ಸ್ವಲ್ಪ ಮಾತಾಡಿದ್ರೆ. ಅದು ಅಪ್ಪ ಬೇರೆ ಮನೇಲಿದ್ದಾರೆ, ಅಣ್ಣ ಬೇರೆ ಮನೇಲಿಲ್ಲ. ಸ್ವಾಮಿ, ಹೆಂಗಾರ ಮಾಡಿ ಹುಡುಗಿನೇ ನನ್ನ ಸೊಸೆಯಾಗಿ ಮಾಡಿಬಿಡಪ್ಪ. ಹಾ, ಒಂದ್ ಕೆಲ್ಸ ಮಾಡಿ. ನಾಳೆ ಮೃತ್ಯುಂಜಯ ಟೆಂಪಲ್ ಅಲ್ಲಿ ಗಣ ಹೋಮ ಇಟ್ಕೊಂಡಿದೀವಿ. ನೀವೆಲ್ಲರೂ ಅಲ್ಲಿಗೆ ಬಂದ್ಬಿಡಿ. ಬಾಯ್. ಯಾರೇ ಹುಡುಗಿ ಪರ್ಪಲ್ ಕಲರ್ ಚೂಡಿದಾರ ಹಾಕೊಂಡಿರೋಳು, ಎಷ್ಟು ಮುದ್ದಾಗಿದ್ದಾಳೆ. ಅವಳು ಸ್ವಲ್ಪ ಮನೆ ಒಳಗೆ ಕರಿಬಾರ್ದಾ? ಏನಮ್ಮ, ನಾನು ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಮ್ಮ, ನಿನ್ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ನಂಗೆ ಗೊತ್ತು. ಓವರ್ ಆಗಿ ಇಮ್ಯಾಜಿನ್ ಮಾಡ್ಕೋಬೇಡ. ಅವಳು ಆಲ್ರೆಡಿ ಲವ್ ಅಲ್ಲಿ ಇದ್ದಾಳೆ. ಲವ್ವ? ಏನಪ್ಪ ಈ ಕಾಲದ ಹುಡುಗಿರು, ವಯಸ್ಸಿಗೆ ಬರಂಗಿಲ್ಲ ಲವ್ ಅಲ್ಲಿ ಬಿದ್ದೋಗ್ತಾರೆ. ನೀನು ಹೋಗು. ಆ ಹುಡುಗಿ ವಿಚಾರದಲ್ಲಿ ತುಪ್ಪ ದೀಪ ಅನ್ಸಲ್ಲ ಸ್ವಾಮಿ. ಶ್ರುತಿ, ಹಾಯ್. ಹಾಯ್. ಯಾಕೆ ಇಷ್ಟು ಲೇಟು? ಸಾರಿ. ಅಣ್ಣ, ಇಷ್ಟೊಂದು ಹೋಮ್ಲಿಯ ಕಾಣಿಸ್ತಾಳಲ್ಲ. ಅಣ್ಣ, ಅವ್ರು ನನ್ನ ಫ್ರೆಂಡ್ಸು. ಅವ್ರದ್ದೇನೋ ಲವ್ ಮ್ಯಾಟ್ರ್ ಅಂತೆ.